ರಾಜ್ಯದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಸಂವಿಧಾನಬದ್ಧವಾಗಿ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆಯನ್ನ ಕೈಗೊಂಡಿದ್ದು ಇದನ್ನ ವಿರೋಧಿಸ್ತಾ ಇರುವ ಬಿಜೆಪಿ ಪಕ್ಷದ ವಿರುದ್ಧ ಸುಪ್ರೀಂ ಕೋರ್ಟ್ ಸುಮೋಟೋ ಕೇಸನ್ನ ದಾಖಲಿಸಬೇಕು ಎಂದು ಶಾಲಾ ಶಿಕ್ಷಣ ಸಾಕ್ಷರತಾ ಸಚಿವ ಎಸ್ ಮಧು ಬಂಗಾರಪ್ಪ ಸರ್ವೋಚ್ಚ ನ್ಯಾಯಾಲಯಕ್ಕೆ ಮನವಿ ಮಾಡಿಕೊಂಡರು. ಅಷ್ಟೇ ಮಾಡಿರೋದು ನನಗನ್ಸುತ್ತೆ. ಇಡೀ ರಾಜ್ಯದಲ್ಲಿ ಇರ್ತಕ್ಕಂಥ ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ತಮ್ಮ ಅಧಿಕೃತ ಕಾರ್ಯಾಲಯದಲ್ಲಿ ಸಮೀಕ್ಷೆಯನ್ನ ಯಶಸ್ವಿಯಾಗಿ ಪೂರ್ಣಗೊಳಿಸಿದ ಸುಮಾರು 25ಕ್ಕೂ ಹೆಚ್ಚು ಶಿಕ್ಷಕರನ್ನ ಸನ್ಮಾನಿಸಿ ನಂತರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಕೆಳವರ್ಗದವರಿಗೆ ಆರ್ಥಿಕವಾಗಿ ಹಿಂದುಳಿದವರಿಗೆ ಸರ್ಕಾರದ ಸೌಲಭ್ಯಗಳನ್ನು ನೀಡಲು ಈ ಸಮೀಕ್ಷೆ ಅತ್ಯಂತ ಮಹತ್ವಪೂರ್ಣದಾಗಿದೆ. ಶಾಲಾ ಶಿಕ್ಷಕರು ಇಡೀ ರಾಜ್ಯದಲ್ಲಿ ಬಹಳ ಒಳ್ಳೆಯ ರೀತಿಯಿಂದ ಸಮೀಕ್ಷೆಯನ್ನ ನಡೆಸಿದ್ದಾರೆ. ಸಮೀಕ್ಷೆಯ ಯಶಸ್ಸಿಗೆ ಕಾರಣೀಕರ್ತರಾಗಿದ್ದವರಿಗೆ ಈ ಹಿನ್ನೆಲೆಯಲ್ಲಿ ರಾಜ್ಯದ ಎಲ್ಲಾ ಶಿಕ್ಷಕರಿಗೆ ಧನ್ಯವಾದ ಅರ್ಪಿಸುವುದಾಗಿ ತಿಳಿಸಿದರು. ಇನ್ನು ಮಾಜಿ ಪ್ರಧಾನಿ ನೆಹರು ಅವರು ಸಮಾಜದಲ್ಲಿ ಆರ್ಥಿಕ ಸಮಾನತೆ ತರುವ ಹಿನ್ನೆಲೆಯಲ್ಲಿ ಸಂವಿಧಾನ ತಿದ್ದುಪಡಿ ಮಾಡಿದ್ರು. ಪ್ರತಿ 10 ವರ್ಷಕ್ಕೊಮ್ಮೆ ಜಾತಿಗಣತಿ ಆಗಬೇಕು ಎಂದು ನಿಯಮ ಇದೆ. ರಾಜ್ಯದ ಕಾಂಗ್ರೆಸ್ ಸರ್ಕಾರ ಆರ್ಥಿಕ ಅಸಮಾನತೆಯನ್ನ ಹೋಗಲಾಡಿಸುವುದಕ್ಕೆ ಈಗ ಆರಂಭಿಸಿದ ಸಮೀಕ್ಷೆಯನ್ನ ಯಾವುದೇ ಕಾರಣಕ್ಕೂ ನಿಲ್ಲಿಸೋದಿಲ್ಲ ಎಂದು ತಾಕೀತು ಮಾಡಿದ ಅವರು, ಪ್ರಜಾಪ್ರಭುತ್ವದ ಬಗ್ಗೆ ಭಾಷಣ ಮಾಡೋದು ಮುಖ್ಯ ಅಲ್ಲ, ಆದರೆ ಅದನ್ನ ಅನುಷ್ಠಾನಕ್ಕೆ ತರೋದು ಬಹಳ ಮುಖ್ಯ ಎಂದು ಬಿಜೆಪಿಗೆ ತಿರುಗೇಟನ್ನ ನೀಡಿದ್ರು. ನರಸಿಂಹ, ನೀವೇನು ಯಾರು ನಾನು ಹೊಡೆಯಲ್ಲ, ಹತ್ಲಕ್ಕೆ ಬಂದ್ಬಿಡಿ, ಯಾರು ಕುಟ್ಟಬೇಡಿ ಅಂತ ಹೇಳಿ ಒಂದು ಸ್ವಲ್ಪ ಹೊತ್ತು ಮುಗಿಸ್ತೀನಿ. ಟೈಮ್ ಎಷ್ಟೀಗ? 9:15. ಸೊ ಕರೆಕ್ಟಾಗಿ 10:15 ಮುಕ್ಕಾಲು ಗಂಟೆನ ಹಿಂದೆ ಯಾರಾದರೂ ಒಬ್ರು ಹೋಗಿ, ರವಿ ರವಿ ಹಿಂದೆ ಹೋಗಿ, ಪ್ಲೇಟ್ ಹತ್ರ ಹೋಗಿ, ಯಾರಾದರೂ ಒಬ್ರು ಹೋಗ್ರಪ್ಪ. ನಮ್ಮ ಆಫೀಸರ್ಸು ಫ್ಯಾನು ಮೀಡಿಯಮಾಗಿ ಹಾಕಿದರೆ ಸಾಕು. ಫ್ಯಾನು ನಾನೇ ಸ್ಟಾರ್ಟ್ ಆಗಿ ನನಗೆ ಭಾಳ ಹೆಮ್ಮೆ ಏನು ಅಂತ ಹೇಳಿದರೆ, ಭಾಳ ಸಂತೋಷ ಅಂದರೆ, ನಾವು ಒಂದೇ ದಿವಸ ಹುಟ್ಟೂರಿಂದ ಹಿಡಿದು ಶಿವಮೊಗ್ಗ, ತೀರ್ಥಹಳ್ಳಿ ಮತ್ತು ಸೊರಬ ಈ 4 ಕಡೆನೂ ಕೂಡ ದಸರಾ ಸೆಲೆಬ್ರೇಷನಲ್ಲಿ ಹಬ್ಬದಲ್ಲಿ ಭಾಗಿಯಾಗ್ತಕ್ಕಂಥ ಅವಕಾಶಗಳು ಸಿಕ್ತು ನನಗೆ. ಅದಕ್ಕೆ ಭಾಳ ಸಂತೋಷನೂ ಕೂಡ ಆಗ್ತಾಯಿದೆ. ನಿನ್ನೆ ಭಾಳ ಚೆನ್ನಾಗಿ ತೀರ್ಥಹಳ್ಳಿನೂ ಭಾಳ ತುಂಬ ಚೆನ್ನಾಗಿ ಮಾಡಿದರು. ಶಿವಮೊಗ್ಗನೂ ಕೂಡ ಭಾಳ ಅದ್ದೂರಿಯಾಗಿ ಮಾಡಿದರು. ಇನಿಷಿಯಲಿ ಸ್ವಲ್ಪ ಮಳೆ ಬಂದು ಮತ್ತು ಆಮೇಲೆ ಮಳೆ ಬರಲಿಲ್ಲ, ಮತ್ತು ಎಲ್ಲ ತಂಡ ಆಯಿತು. ಮತ್ತು ಮಕ್ಕಳ ದಸರಾಗೂ ಕೂಡ ನಾನು ಮೈಸೂರಿಗೆ ಹೋಗಿ ಅಲ್ಲೂ ಕೂಡ ವರ್ಷ ನನ್ನ ಇಲಾಖೆ ವತಿಯಿಂದ ನಾವು ಏನು ಯೂಶಲಿ ಇಲಾಖೆ ವತಿಯಿಂದ ನಾವು ದಸರಾ ಹಬ್ಬವನ್ನು ಆಚರಣೆ ಮಾಡ್ತೀವಿ, ಅಲ್ಲೂ ಕೂಡ ಹೋಗ್ತಕ್ಕಂಥ ಒಂದು ಭಾಗ್ಯ ಸಿಕ್ತು. ಭಾಳ ಎಲ್ಲ ಕಡೆ ಚೆನ್ನಾಗಿದೆ, ಶಾಂತಿಯುತವಾಗಿದೆ. ಯಾವುದೇ ಥರದ ಗೊಂದಲ ಆಗಲಿ ಏನೂ ಆಗಲಿಲ್ಲ. ಭಾಳ ಖುಷಿಯಾಗಿ ಶಾಂತಿಯುತವಾಗಿ ಎಲ್ಲರೂ ಕೂಡ ಮನಸಾರೆ ತೃಪ್ತಿ ಬರ್ತಕ್ಕಂಥ ಒಂದು ರೀತಿಯಲ್ಲಿ ದಸರಾವನ್ನು ಇವತ್ತು ಆಚರಣೆ ಮಾಡಿರ್ತಕ್ಕಂಥದ್ದು ನನಗನ್ಸುತ್ತೆ ಭಾಳ ಸಂತೋಷದ ವಿಷಯನೂ ಕೂಡ. ಮತ್ತು ಎಲ್ಲರೂ ಕೂಡ ಏನು ದೇವಿಯ ಆಶೀರ್ವಾದವನ್ನು ಎಲ್ಲರೂ ಕೂಡ ನಾವೇನು ಪಡ್ಕೊಂಡಿದ್ದೀವಿ ನಮ್ಮ ರಾಜ್ಯಕ್ಕೆ ಮತ್ತು ಎಲ್ಲರಿಗೂ ಕೂಡ ಅವರಿಗೂ ಒಳ್ಳೆಯದಾಗಲಿ ಅಂತಕ್ಕಂಥದ್ದನ್ನು ಎಲ್ಲ ಜನರ ಜೊತೆಗೂ ಕೂಡ ನಾನು ವಿಶೇಷವಾಗಿ ಪ್ರಾರ್ಥನೆಯನ್ನು ಕೂಡ ನಾನು ಮಾಡಲಿಕ್ಕೆ ಇಷ್ಟಪಡ್ತೀನಿ. ಶಿವಮೊಗ್ಗದಲ್ಲಿ ಭಾಳ ಅದ್ದೂರಿಯಾಗಿ ಮಾಡಿದ್ದೆ, ತುಂಬ ಖುಷಿ ಆಯಿತು. ಸುಮಾರಷ್ಟು ಹಾಡುಗಾರರು ಇರ್ಬೋದು, ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ಬೋದು, ಬೇರೆ ಬೇರೆ ರೀತಿಯಲ್ಲಿ ಶಿವರಾಜ್ ಕುಮಾರ್ ಅವ್ರನ್ನ ಎಲ್ಲ ಶಿವಮೊಗ್ಗ ಈ ಏನು ಸಮಾರಂಭದ ಉಸ್ತುವಾರಿಗಳು ಯಾರ್ಯಾರಿದ್ದಾರೆ ಅವರೆಲ್ಲರೂ ಕೂಡ ಇಲ್ಲ ಶಿವಣ್ಣವ್ರು ಬರಲೇಬೇಕು ಈ ಸತಿ ಅಂತ ಹೇಳಿ ಭಾಳ ಹೇಳಿದರು. ಲಾಸ್ಟ್ ಟೈಮು ಕರೆದಿದ್ರು. ಲಾಸ್ಟ್ ಟೈಮು ಪಾಪ ಶಿವಣ್ಣವರಿಗೆ ಒಂದು ಕಡೆ ಟ್ರೀಟ್ಮೆಂಟಲ್ಲಿದ್ದರು. ಅದೇ ಟೈಮಲ್ಲಿ ತುಮಕೂರು, ಶ್ರೀರಂಗಪಟ್ಟಣ, ಮೈಸೂರು ಆ ಕಡೆ ಎಲ್ಲ ಕಡೆನೂ ಹೋದರು. ಒಂದು ದಿವಸ ನೀವು ನಂಬಲ್ಲ, ಕೀಮೋಥೆರಪಿ ಮುಗಿಸಿ ತುಮಕೂರಿಗೆ ಹೋದರು ಅವತ್ತು. ಅಂದರೆ ಅಷ್ಟೊಂದು ನಾಡ ಹಬ್ಬವನ್ನು ಆಚರಿಸ್ತಕ್ಕಂಥದ್ದು ಬರೀ ಶಿವಣ್ಣವರಲ್ಲ, ನಮಗೂ ಕೂಡ ಅವಕಾಶಗಳನ್ನು ಎಲ್ಲರೂ ಕೂಡ ಯಾವುದೇ ಸಂದರ್ಭದಲ್ಲಿ ಅದರಿಂದ ಹೋಗಬಾರ್ದು. ಹೋದ ಸತಿ ನನಗೆ ನೆನಪಿದೆ, ಪಾಪ ಪರಮೇಶ್ವರ್ ಅವರು ಭಾಳ ಫೋನ್ ಮಾಡಿಬಿಟ್ಟು ಏನು ಮಧು ನಂಗೆ ಹೇಳಲೇ ಇಲ್ಲ, ಹಿ ವಾಸ್ ಅಂಡರ್ ಟ್ರೀಟ್ಮೆಂಟ್ ಅಂತ. ಯಾಕೆಂದರೆ ಯಾರೂ ಹೇಳಿರಲಿಲ್ಲ.
ಹೇಳೋದೇನು ಬೇಡ, ನಾನು ಹೋಗ್ತೀನಿ ಅಂತ ಹೇಳಿದರು, ಹೋಗಿ ಬಂದರು. ಇಲ್ಲೂ ಕೂಡ ಮೊನ್ನೆ ಭಾಳ ಅದ್ಭುತವಾಗಿ ಒಳ್ಳೆ ಎಂಟರ್ಟೈನ್ಮೆಂಟು, ನಮಗೂ ಒಂಥರ ಖುಷಿ. ಯಾಕಂದ್ರೆ ತುಂಬ ದಿವಸ ಆಗಿತ್ತು ನಾವು ಶಿವಣ್ಣವ್ರನ್ನೆಲ್ಲ ನೋಡ್ತಕ್ಕಂಥದ್ದು. ಮತ್ತು ಶರಣ್ ಅವ್ರು ಬಂದರು, ಹೇಮಂತ್ ಅವ್ರು ಬಂದರು. ಹೇಮಂತ್ ಅವರು ನಾನು ಭಾಳ ಹತ್ತಿರ, ಭಾಳ, ಯಾಕೆಂದರೆ ಅವರಿಗೆ ಆ ಪ್ರತಿಭೆ, ಆ ಪ್ರೀತಿಯ ಒಂದು ಸಾಂಗಲ್ಲಿ ಅವರಿಗೆ ಫುಲ್ಲು, ನಾನು ರಾಕ್ ಲೈನ್ ಅವರು ಕೂತ್ಕೊಂಡು ಇದು ಇಬ್ಬರದು ಆರ್ಗ್ಯುಮೆಂಟು, ಅವರು ಬೇರೆಯವ್ರದ್ದು ಬೇಕು ಅಂತ, ನಾನು ಇಲ್ಲ ಇವ್ರದ್ದು ಬೇಕಂತ. ಯಾಕಂದರೆ ಅವ್ರು ಪ್ರೊಡ್ಯೂಸರ್ ದುಡ್ಡು ಕೊಟ್ಟಿರ್ತಾರೆ ಬೇರೆಯವ್ರಿಗೆ, ನಾನು ಇವ್ರ ಪಾಪ ಪುಕ್ಷಟ ಹಾಡಿರ್ತಾರೆ ಹೆಚ್ಚು ಕಮ್ಮಿ ಆವಾಗ. ಆದರೆ ಇವತ್ತು ಒಳ್ಳೆ ರೀತಿಯಲ್ಲಿ ತೊಗೊಂಡು ಬಂತು. ಸುಮ್ಮನೆ ಹೇಮಂತ್ ಅವರು ಬಂದು ಅವತ್ತು ಒಳ್ಳೆ ಗ್ರೂಪ್, ತುಂಬ ಚೆನ್ನಾಗಿತ್ತು ಅನಿಸುತ್ತೆ ಎಲ್ಲ. ನಾವು ಸ್ವಲ್ಪ ಬೇಗ ಹೊರಟೆ, ನಾನು ಭಾಳ ಚೆನ್ನಾಗಿ ಮಾಡಿಕೊಟ್ಟಿದ್ದಕ್ಕೆ ಎಲ್ಲರಿಗೂ ಕೂಡ ಕಮಿಷನರಿಂದ ಹಿಡಿದು ಶಿವಮೊಗ್ಗ ಜಿಲ್ಲೆ ಜನತೆಗೆ ವಿಶೇಷವಾಗಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ಬಂದ ತಕ್ಷಣ ನಾವೇನು ಇವತ್ತು ಟೀಚರ್ಸಿಗೆ, ಶಿಕ್ಷಕರಿಗೆ ಸನ್ಮಾನ ಮಾಡಿರ್ತಕ್ಕಂಥ, ಯಾಕೆಂದರೆ ಪ್ರಜಾಪ್ರಭುತ್ವ ಅಂತ ಹೇಳಿ ಭಾಷಣ ಮಾಡೋದು ಇಂಪಾರ್ಟೆಂಟ್ ಅಲ್ಲ. ಪ್ರಜಾಪ್ರಭುತ್ವವನ್ನು ಎತ್ತಿಡಿತಕ್ಕಂಥ ಕೆಲಸ ಬರೀ ರಾಜಕಾರಣ ಮಾಡೋರು, ಯಾರದನ್ನ ಓತು ತಗೊಳ್ತಾರೆ ಪ್ರಮಾಣ ವಚನ, ಅವ್ರು ಮಾತ್ರ ಮಾಡೋದಲ್ಲ. ಒಬ್ಬೊಬ್ಬರು ಪ್ರಜೆನೂ ಕೂಡ ಇವತ್ತು ನಾವು ಸಂವಿಧಾನ ಪೀಠಿಕೆಯನ್ನು ಎಲ್ಲಿ ಶಾಲೆಯಲ್ಲಿ ಹೇಳಿಸ್ತಾರಲ್ಲ ನಮ್ಮ ಟೀಚರ್ಸು, ಅವರೆಲ್ಲರೂ ಕೂಡ ಪ್ರಮಾಣ ಮಾಡಿರ್ತಾರೆ. ಆ ಕೆಲಸವನ್ನು ಇವತ್ತು ನಮ್ಮ ಶಿಕ್ಷಕರು ಇಡೀ ರಾಜ್ಯದಲ್ಲಿ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ. ಅದಕ್ಕೆ ನಾನು ಒಬ್ಬ ಶಿಕ್ಷಣ ಸಚಿವನಾಗಿ ಮಾನ್ಯ ಮುಖ್ಯಮಂತ್ರಿಗಳ ಪರವಾಗಿ ಇಡೀ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಶಿಕ್ಷಕರು ಕೂಡ ಏನು ಈ ಸಮೀಕ್ಷೆಯಲ್ಲಿ ಶೈಕ್ಷಣಿಕವಾಗಿ ಸಮಾನತೆ ಅರ್ಪಣೆ ಮಾಡ್ಕೊಂಡಿರ್ತೀವಿ. ಫಸ್ಟಿಂದ ಹೋಗ್ತೀನಿ ನಾನು. ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಯಾಕೆ ಗೊತ್ತಾ ಲೇಟ್ ಆಗ್ತಾ ಇರೋದು? ಸುಪ್ರೀಂ ಕೋರ್ಟಲ್ಲಿ ಮತ್ತು ಕೋರ್ಟ್ಗಳಲ್ಲಿ ಕೇಸ್ ಕೇಳ್ತಾರೆ, ಯಾವ ಜಾತಿಯವರು ಎಷ್ಟಿದ್ದಾರೆ, ಯಾವ ಸಮಾಜದವರು ಎಷ್ಟಿದ್ದಾರೆ, ಆರ್ಥಿಕವಾಗಿ ಎಷ್ಟಿದ್ದಾರೆ, ವುಮೆನ್ ಎಂಪವರ್ಮೆಂಟು, ಸಬಲೀಕರಣ ಎಲ್ಲಿಂದ ತರ್ತೀರಿ ನೀವು? ಅದೇ ತಾನೇ ಕಾಂಗ್ರೆಸ್ ಅವ್ರು ಹೇಳಿದ್ದು, ಅವ್ರಿಗೆ ಈಕ್ವಾಲಿಟಿ ಕೊಡಬೇಕಂತ. ರಾಜೀವ್ ಗಾಂಧಿ ಅವ್ರು ಕೊಟ್ಟಿದ್ದೇನು 33% ಆವಾಗ ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿಯಲ್ಲಿ. ಯಾಕಂದರೆ ಅವ್ರನ್ನ ಮೇಲೆ ತರಬೇಕು ಅಂತಕ್ಕಂಥ ನಿಟ್ಟಿನ ಮೇಲೆ ಇವತ್ತು ನಾವು ತಂದಿರ್ತಕ್ಕಂಥದ್ದು. ಇವತ್ತು ಜಿಲ್ಲಾ ಪಂಚಾಯತಿ ಇದೆಲ್ಲ ಆರ್ಗ್ಯುಮೆಂಟ್ ನಡೀತಾರೆ.